ಗೌಡ್ರೆ. ಓಹ್ ನೀವ, ನಾನು ಯಾರು ಅಂತ ಹೇಳಿ ಹೆದರ್ಬಿಟ್ಟಿದ್ದೆ. ನೀನು ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿರೋ ತರ ಕಾಣ್ತಿದೆ. ಏನ್ ಹೇಳೋದು ಹೇಳಿ. 8 ವರ್ಷ ನಾನು ಊರ್ನಾಗಿದ್ನ. ಅವನ್ನ ನೋಡ್ಬೇಕು ಅಂತ ಅನಿಸ್ದಾಗ್ಲೆಲ್ಲ ಹಳ್ಳಿಗೆ ಬಂದು ಅವನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಆಗ ಅವಾಗೂ ಸಂತೋಷ ಆಗ್ತಿತ್ತು. ಆದ್ರೆ ಈಗ ಹಂಗಲ್ವಲ್ಲ. ಈಗ ನಾನು ಇಲ್ಲೇ ಹಳ್ಳಿನಾಗೆ ಇದ್ದೀನಿ. ಅಟ್ಟಿನಾಗ ಏನೇ ಆದ್ರೂ ಅವ್ವ ನನ್ನ ತಾವ ಬಂದು ಅಲ್ಲಿ ನಡೆದಿರೋ ವಿಚಾರ ಹೇಳಿ ದುಃಖ ಪಡ್ತಾಳೆ. ನನಗೂ ದುಃಖ ಆಯ್ತದೆ, ಬೇಸರ ಆಯ್ತದೆ. ಅದು ಅಲ್ಲದೆ ಕಾಂಚನ ನಾನು ಸೊಸೆ ಬದುಕಿರುವಾಗಲೇ ರಂಗೇಗೌಡಂಗೆ ಇನ್ನೊಂದು ಮದುವೆ ಮಾಡ್ಸಕ್ ಹೊಂಟಿದ್ಲಂತೆ. ನಮ್ಮವ್ವ ಊರಿಗೆ ಬಂದ ಮಗ ಅಟ್ಟಿಗೆ ಬರ್ತಾನೆ ಅಂತ ಕಾಯ್ತಾನೇ ಇದ್ದಾಳೆ. ಇದನ್ನೆಲ್ಲ ನೋಡಿ ನನಗೆ ಬಹು ಸಂಕಟ ಆಯ್ತಾ ಇದೆ. ಗೌಡ್ರೆ, ಕಾಲಾಯ ತಸ್ಮೈ ನಮಃ ಅಂತಾರೆ. ಅದಕ್ಕೆ ಎಲ್ಲ ಕಾಯಿಲೆನೂ ಸರಿ ಮಾಡೋ ಔಷಧಿ ಗೊತ್ತಿರುತ್ತೆ ಅಂತ ನೀವೇ ಹೇಳ್ತಿದ್ರಲ್ವೇ. ಈಗ ನೀವೇ ಯಾಕೆ ನಿರಾಶೆಯನ್ನು ಮಾತಾಡ್ತಿದ್ದೀರ? ಇವತ್ತು ನಿಮ್ಮನ್ನು ನೋಡಿ ಬೀದಿ ಬಿಕಾರಿ ಹತ್ತಿರೋರು, ನಿಮ್ಮ ವೇಷ ನೋಡಿ ಯಾವುದೋ ಕೆಲಸಗಾರ ತಗೊಳ್ಳಪ್ಪ ಪ್ರಸಾದವ ಅಂತಿರೋರು ಎಲ್ರಿಗೂ ನಾಳೆ ದಿನ ನೀವು ಯಾರು ಅಂತ ಎಲ್ರಿಗೂ ಗೊತ್ತಾಯ್ತದೆ. ಅವತ್ತು ನಿಮ್ಮ ತಾಯಿನೂ ಸಂತೋಷ ಪಡ್ತಾರೆ, ಜನನೂ ಬೆಲೆ ಕೊಡ್ತಾರೆ. ಆದಷ್ಟು ಬಿರ್ನೆ ಒಳ್ಳೆಯದಾಯ್ತದೆ. ನೀವೇನು ಯೋಚನೆ ಮಾಡಬೇಡಿ, ನಂಬಿಕೆ ಮಾಡ್ಕೊಳ್ಳಿ. ಆ ನಂಬಿಕೆನಾಗೆ ನಾನು ಜೀವನ ಕಳೀತಾವನೆ. ಆ ದೇವರು ಎಲ್ಲಾನು ಯಾವಾಗ ಸರಿ ಮಾಡ್ತಾರೋ ಏನೋ. ಆ ಕ್ಷಣ, ಆ ದಿನ ಯಾವಾಗ ಬರ್ತದೋ ಅಂತ ಕಾಯ್ತಾವನಿ. ಏನ್ರಲ್ಲ ಅದೇ ನೋಡ್ರಿ, ನೀವು ಹೇಳದಂಗೆ ತೋಟಕ್ಕೆ ಹೋಗಿ ಬಾಳೆಕಂದು ಮತ್ತೆ ಮಾವಿನ ತೊಳೆದು ತಂದಾಯ್ತು. ಎಲ್ಲಿ ಮಾಡ್ಬೋದು ಹೇಳಿ? ಇಲ್ಲೇ ನನ್ನ ತಲೆ ಮೇಲೆ ಮಡಗಿ. ಸರಿ ಕೊಟ್ರೆ ಅಲ್ಲೇ ಮಾಡಕ್ಕೆ. ಯಾರು ಗಿರ್ಗಿಟ್ಟೆ ಅಣ್ಣ ಸುಮ್ನೆ ತಮಾಷೆಗೆ ಹೇಳಿತ್ತು, ಅದನ್ನೇ ನಿಜ ಅನ್ಕೊಂಡ್ ತಗೊಂಡೋಗಿ ಇಟ್ಕಿಟ್ಬಿಟ್ಟಿರ. ಅದೆಲ್ಲಾನು ತಗೊಂಡ್ ಬನ್ನಿ, ಅಲ್ಲೋಗಿ ಹೇಳೋಣ ಬನ್ನಿ. ಅಲ್ಲ ಆಯ್ತು ಮೇಡಮ್ ಅವರೇ, ಅಟ್ಟಿಗೆ ಹೊಸಬ್ರು ಬಂದವ್ರಂಗೆ ಎಲ್ಲಿ ಮಡಗೋದು ಅಂತ ಕೇಳ್ತಾರೆ ನೋಡಿ. ಅಯ್ಯೋ, ಇದನ್ ಮಡಗೋದು? ನನ್ ತಲೆ ಮೇಲೆ ಇಡಿ. ಏನಿದು, ನೀವು ಮನೆಗೆ ಬಂದು ಹೊಸಬ್ರ ತರ ಕೇಳ್ತಾ ಇದ್ದೀರಾ? ಓಹೋ, ನಮ್ಮ ಹತ್ರ ನಮ್ಗೆ ಅನ್ನಿ. ಹೌದು, ಇರ್ಲಿ ಮೇಡಮ್ ಅವರೇ, ಇರ್ಲಿ. ಸಾನೇ ಸಂತಾಗಿ ಹೇಳಿದ್ರಿ ಬಿಡಿ. ಗೌಡ್ರೆ, ಇದಕ್ಕೆ ನೀವೇನು ಹೇಳಿರಿ ಹೇಳಿ? ಏಯ್, ಇರ್ಲಿ ಕಣ್ರಲ್ಲ. ನೋಡ್ರಲ್ಲ, ಬಸ್ಸು ಯಾವತ್ತಿದ್ರು ಬಸ್ ನಿಲ್ದಾಣ ತಕ್ಕೆ ಬರ್ಬೇಕು. ಯಾವತ್ತೋ ಒಂದಿನ ರಸ್ತೆಯಲ್ಲಿ ನಿಂತದೆ ಅಂದ್ರೆ ದಿನ ನಿಂತತೆ. ನಾವ್ ನಿಂಚಾಗನೆ ಬಸ್ ಸ್ಟ್ಯಾಂಡ್ ಮಾಡ್ತೀವಿ, ಯಾವ್ದೇ ಕಾರಣಕ್ಕೂ ಬಸ್ ಸ್ಟ್ಯಾಂಡ್ ಬರಲ್ಲ. ಓಹೋ, ಎಲ್ರು ಒಂದಾಗಿ ನನ್ ಕಾಲ್ ಎಳಿತಿದ್ದೀರಾ ಅನ್ನಿ. ಇರ್ಲಿ ಇರ್ಲಿ, ನಮಗೂ ಟೈಮ್ ಬರ್ತದೆ. ಅದ್ ಸರಿ ಗೌಡ್ರೆ, ಅದಕ್ಕೆ ಮಂಗ್ ಸಹಾಯ ಮಾಡಕ್ಕೆ ಪಕ್ಕದಳ್ಳಿಗೆ ಇವತ್ತು ಹೋಗಕ್ ಆಗಕ್ಕಿಲ್ಲ, ಟೈಮ್ ಸಂದಾಗಿಲ್ಲ, ನಾಳೆ ಮಾಡ್ಕೊ ಅಂತ ಹೇಳಿದ್ರಾ? ಯಾಟೆ 8 ದಿನದಿಂದ ಈ ತರ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ಲ. ಆಮ್ಯಾಕ ಅದೇ ನಿಮ್ಗೆ ಏನ್ ಗೊಣಗ್ತಾ ಇದ್ದೀರಾ? ಇಲ್ಲಿ ಮಾತಾಡಿ. ಅದು ಅದು ಗೌಡ್ರೆ, ಶಿವು, ಬಾಪ ಬಾಪ ಬಾಪ, ಸರಿಯಾದ ಟೈಮ್ಗೆ ದೇವ್ರು ಬಂದಂಗೆ ಬಂದೆ ನೋಡು. ಐಸ್ ಮೇಡಮ್ ಅವರೇ, ಶಿವನ ಅಟ್ಟಿಗೆಲ್ಲ ಲೈಟ್ ಕೊಡಕ್ ಕರ್ಸಿದ್ದೆ, ಬಿಟ್ಬಿಟ್ಟು ಬಂದ್ಬಿಡ್ತೀನಿ ರೀ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ನಾನು ಹಾಕ್ತೀನಿ ಬಿಡು. ಸರಿ, ಬಾರಪ್ಪ, ಆ ಕಡೆಯಿಂದ ಬಿಡ್ಕೊ ಬರವಾ, ಬಾ. ಒಟ್ನಾಗೆ ಎಲ್ರು ಸಿಕ್ಕಾಕ್ಸಕ್ಕೆ ನಿಂತವ್ರೆ. ಹೋಗೋದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಈಗ್ಲಾದ್ರೂ ಹೇಳಿ. ಅಣ್ಣ, ಬಾಯಿಲಿ. ಆಯ್ತು ಮೇಡಮ್ ಅವರೇ, ಅವ್ವ ಕರೀತಾವ್ರೆ, ಅದೇನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ ರೀ. ಅವ್ವ ಬಂದ್ಬಿಟ್ಟೆ.